ನಮಸ್ಕಾರ ವೀಕ್ಷಕರೇ. ನೋ ಡೇಟಾ ಸೆಂಟರ್, ಈ ಡೇಟಾ ಸೆಂಟರ್ ನಮಗೆ ಬೇಡ. ಕೇಳಬೇಕು ಜನ, ಕೇಳಲಿಲ್ಲ ಅಂದ್ರೆ ನೀರಿಗೆ ಬರ ಅನ್ನೋದು ಬರುತ್ತೆ, ನೀರ್ ಶಾರ್ಟೇಜ್ ಆಗುತ್ತೆ. ಈಗ ನಮ್ಮ ಭಾರತ ದೇಶದಲ್ಲೂ ಈ ಡೇಟಾ ಸೆಂಟರ್ಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಡೇಟಾ ಸೆಂಟರ್ಗಳು ಆದ್ರೆ ಅತಿಯಾಗಿ ನೀರು ಅನ್ನೋದು ಬೇಕು, ಪ್ಲಸ್ ಟೆಂಪರೇಚರ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಡೇಟಾ ಸೆಂಟರ್ ಬೇಡ ಅಂತ ಎಷ್ಟೋ ಜನ ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಇಂಥದ್ದೇ ಪ್ಲಾನ್ಗಳು ನಡೀತಾ ಇದೆ. ಎಲ್ಲೆಲ್ಲಿ ಅನ್ನೋದಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಡೇಟಾ ಸೆಂಟರ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರಗಳಿದೆ. ಸದ್ಯಕ್ಕೆ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಇನ್ನ ಉತ್ತರ ಪ್ರದೇಶ್, ಬ್ಯಾಂಗ್ಳೂರ್, ಓವರ್ ಆಲ್ ಆಗಿ 4 ಪ್ಲೇಸ್ ಅನ್ನ ಫೈನಲೈಸ್ ಮಾಡಿದರೆ. ಈ ಜಾಗಗಳಲ್ಲಿ ಡೇಟಾ ಸೆಂಟರ್ ಗಳನ್ನ ಮಾಡಬೇಕು ಅಂತ. ಡೇಟಾ ಸೆಂಟರ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಫ್ರೆಶ್ ವಾಟರ್ ಅನ್ನೋದು ಬೇಕಾಗುತ್ತೆ ಕೂಲ್ ಮಾಡೋದಕ್ಕೆ. ಆ ಸರ್ವರ್ಸ್ಗಳನ್ನ ಅದನ್ನ ಕೂಲ್ ಮಾಡೋ ನೆಪದಲ್ಲಿ ಅಂತರ್ಜಲದ ಮಟ್ಟ ಏನಿದೆ ಪೂರ್ತಿಯಾಗಿ ಖಾಲಿ ಆಗೋಗುತ್ತೆ. ಈಗ ಆಲ್ರೆಡಿ ನಮಗೆ ವಾಟರ್ ಶಾರ್ಟೇಜ್ ಅನ್ನೋದನ್ನ ಫೇಸ್ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ ಆಗ್ಬೋದು, ಇನ್ನ ಬೇರೆ ಬೇರೆ ಮೇಜರ್ ಸಿಟಿಗಳಾಗ್ಬೋದು. ಈ ಡೇಟಾ ಸೆಂಟರ್ಗಳು ನಮ್ಮ ದೇಶಕ್ಕೆ ಬಂದ್ರೆ ಅತಿಯಾಗಿ ನೀರಿನ ಬಳಕೆ ಮಾಡುತ್ತೆ, ಕೊನೆಗೆ ನೀರಿಗೆ ಬರ ಅನ್ನೋದು ಬರುತ್ತೆ. ಬೇಡ ಅನ್ನೋರೆಲ್ಲ ಫೈಟ್ ಮಾಡಿ ಅಂತಾನೆ ಜನ ಇವತ್ತು ಒಂದು ಆಂದೋಲನಕ್ಕೆ ಕರೆ ಕೊಟ್ಟಿದ್ದಾರೆ. ಶಕ್ತಿ ಇರೋರು ಕೋರ್ಟ್ ಅಲ್ಲಿ PIL ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಸ್ಟಾಪ್ ಮಾಡಿಸಿ ಡೇಟಾ ಸೆಂಟರ್ಗಳನ್ನ. ಬೇಡ ನಮ್ಮ ದೇಶಕ್ಕೆ ಈ ಡೇಟಾ ಸೆಂಟರ್, ಕುಡಿಯೋದಕ್ಕೆ ನೀರೇ ಇಲ್ಲ ಅಂದ್ರೆ ಆ ಡೇಟಾ ಕಟ್ಕೊಂಡು ನಾವೇನ್ ಮಾಡೋಣ ಅಂತ ಕೇಳ್ತಾ ಇದಾರೆ ಜನ. ಬಟ್ ಆದ್ರೆ ಕೇಳೋದಕ್ಕೆ ಒಬ್ರು ಇಬ್ರು ಕೇಳೋದ್ರಿಂದ ಯಾವ್ದು ಕೂಡ ಬದಲಾವಣೆ ಆಗೋದಿಲ್ಲ. ಎಲ್ಲರೂ ಕೇಳೋದಕ್ಕೆ ಶುರು ಮಾಡಿದ್ರೆ ಬದಲಾವಣೆ ಆಗುತ್ತೇನೋ. ಒಂದು ಸಿಂಪಲ್ ಆಗಿ ಲೆಕ್ಕಾಚಾರ ಹೇಳ್ಬೇಕು ಅಂದ್ರೆ, ಅಮೆರಿಕಾದಲ್ಲಿ ಎಷ್ಟೋ ಭಾಗದಲ್ಲಿ ನೀರು ಅನ್ನೋ ಶಾರ್ಟೇಜ್ ಆಗ್ತಾ ಇದೆ. ಈ ಡೇಟಾ ಸೆಂಟರ್ಗಳು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಸುಮಾರು, ಇಲ್ಲಿ ಒಂದು ಲೆಕ್ಕಾಚಾರ ತೋರಿಸ್ತಾರೆ ನೋಡಿ, 11,800 ಡೇಟಾ ಸೆಂಟರ್ ಗ್ಲೋಬಲಿ ಈಗಿರುವಂತದ್ದು. ಒಂದು ಸಿಂಗಲ್ 3 ಮಿಲಿಯನ್ ಕ್ಯೂಬಿಕ್ ಮೀಟರ್ ವಾಟರ್ ಪರ್ ಇಯರ್, ಪ್ಲಸ್ ಕರೆಂಟು ಅನ್ನೋದು ಅದೇ ಮಟ್ಟಕ್ಕೆ ಬೇಕು. ಇಲ್ಲಿ ತೋರಿಸ್ತಾರೆ ಆವರೇಜ್ ಆಗಿ ಟೆಕ್ಸಾಸ್ ಅಲ್ಲಿ ಇರುವಂತ ಒಂದು ಡೇಟಾ ಸೆಂಟರ್, ಅದು ಒಂದೇ ಏನಿಲ್ಲ ಅಂದ್ರೆ 399 ಬಿಲಿಯನ್ಸ್ ಗ್ಯಾಲನ್ಸ್ ಅಷ್ಟು ವಾಟರ್ ಬೇಕು ಅಂತ ಹೇಳ್ತಾರೆ. ಅದು ಒಂದನ್ನ ಕೂಲ್ ಆಗಿಡೋದಕ್ಕೆ. ಆ ರೀತಿ ಡೇಟಾ ಸೆಂಟರ್ಗಳು ಪ್ರಪಂಚ ಪೂರ್ತಿ ಮಾಡ್ತಾ ಇದ್ದಾರೆ. ಸ್ವೀಟ್ ವಾಟರ್ ಸೋರ್ಸ್ ಅನ್ನೋದು ಭೂಮಿ ಮೇಲೆ ಮೊದಲೇ ಕಡಿಮೆ ಇದೆ. ಇಲ್ಲೊಂದು ಫೋಟೋ ತೋರಿಸ್ತಾ ಇದೆ ನೋಡಿ, ನಮ್ಮ ಭೂಮಿ ಮೇಲೆ ಅತಿಯಾಗಿ ನೀರಿದೆ ಅಂತಾನೆ ಎಲ್ಲರೂ ಅನ್ಕೊಂಡಿದೀವಿ. ಆದ್ರೆ ಅದೇ ತಪ್ಪು. ನಾವು ಅನ್ಕೊಂಡಿರೋದು ಸಮುದ್ರದ ನೀರಿದೆ, ಇನ್ನ ಬೇರೆ ಬೇರೆ ಕಡೆ ರೂಪದಲ್ಲಿ ಅಂದ್ರೆ ಐಸ್ ಫಾರ್ಮ್ ಅಲ್ಲಿ, ನದಿಗಳಲ್ಲಿ, ಕೆರೆಗಳಲ್ಲಿ ಎಷ್ಟೊಂದು ನೀರಿದೆ. ನಮ್ಗೆ ನೀರಿನ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದೀವಿ. ಈ ಅರ್ತ್ ಗ್ಲೋಬ್ ಮ್ಯಾಪ್ ಅಲ್ಲಿ ನೀವು ನೋಡೋದಾದ್ರೆ ನಮ್ಮ ಭೂಮಿ ಮೇಲಿರೋ ನೀರನ್ನೆಲ್ಲ ಒಂದು ಕಡೆ ತಗೊಂಡೋಗಿ ಇಟ್ರೆ ಅಷ್ಟೇ ಸಿಗೋದು. ಎಷ್ಟು? ಅರೌಂಡ್ 3% ಆಫ್ ವಾಟರ್ ಮಾತ್ರ ನಮ್ಮ ಭೂಮಿ ಮೇಲಿದೆ. ಇನ್ನು ಉಳಿದಿರೋದೆಲ್ಲ ಪೂರ್ತಿಯಾದ ಕಲ್ಲು ಅಂತ ಹೇಳ್ಕೊಳ್ಳಿ. ಇನ್ನ ಲಾವಾ ಈ ತರದ ಫಾರ್ಮ್ ಅಲ್ಲೇ ಇರುವಂತದ್ದು. ಭೂಮಿ ಒಂದು ಕಲ್ಲು ಬಂಡೆ ಅನ್ಕೊಂಡ್ರೆ, ಇನ್ನು ಅದ್ರೊಳಗಡೆ ಇರೋ ಲಾವಾನ ಬಿಟ್ಬಿಡೋಣ, ಅಂತರ್ಜಲ ಆಗ್ಬಹುದು, ಇನ್ನ ಬೇರೆ ಬೇರೆ ಎಲ್ಲಾ ಭೂಮಿ ಮೇಲಿರುವಂತ ಫ್ರೆಶ್ ವಾಟರ್ ಲೆಕ್ಕ ಹಾಕೊಳ್ಳೋದಾದ್ರೆ ಅವ್ರು ತೋರಿಸ್ತಾರೆ ನೋಡಿ, ಓವರ್ ಆಲ್ ಸಮುದ್ರದಲ್ಲಿರುವಂತದ್ದು, ಐಸ್ ಫಾರ್ಮ್ ಅಲ್ಲಿ ಇರುವಂತದ್ದು, ನಮ್ಗೆ ಕುಡಿಯೋದಕ್ಕೆ ಯೂಸ್ ಆಗದೆ ಇರೋದು, ಇದೆಲ್ಲ ಲೆಕ್ಕ ಹಾಕೊಂಡ್ರು 3% ಅಷ್ಟೇ ಸಿಗುವಂತದ್ದು ನೀರಿನ ಪ್ರಮಾಣ ಇರೋದು ಭೂಮಿ ಮೇಲೆ. ನಾವ್ ಅನ್ಕೊಂಡಿದ್ದೀವಿ 75% ನೀರಿದೆ, 25% ಭೂಭಾಗ ಇದೆ. ತಪ್ಪು. ಆ ಭೂಭಾಗ ಸಮುದ್ರದ ಕೆಳಗಡೆ ಇದೆ. ಸಮುದ್ರದ ಮೇಲಿರೋ ನೀರನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿದ್ರೆ ಇಷ್ಟೇ ಬರೋದು 3%. ಭೂಮಿಗೆ ಲೆಕ್ಕ ಹಾಕೊಂಡ್ರೆ ಇಷ್ಟೇ ಸಿಗೋದು 3%. ಇನ್ನು ಅದರಲ್ಲಿರುವಂತ ಫ್ರೆಶ್ ವಾಟರ್ ಲೆಕ್ಕ ಹಾಕೊಳ್ಳೋದಕ್ಕೆ ಹೋದ್ರೆ 0.6% ಸಿಗುತ್ತೆ. ಆ 0.6% ಇವತ್ತು ಡೇಟಾ ಸೆಂಟರ್ಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾವೆ. ನಮ್ಗೆ ಅಡ್ವಾನ್ಸ್ ಆಗಿ ಫಾಸ್ಟ್ ಆಗಿ ವರ್ಕ್ ಆಗಬೇಕು ಮೊಬೈಲ್ಗಳು, ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಬೇಕು. ಆ ಇನ್ಫಾರ್ಮೇಶನ್ಗೋಸ್ಕರ ಈ ನೀರು ಖಾಲಿ ಆಯ್ತು ಅಂದ್ರೆ ಬದುಕೋದಕ್ಕೆ ಎಲ್ಲಿ ಹೋಗ್ತೀರಾ? ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತು ಬೆಂಗಳೂರಲ್ಲೂ ಅದೇ ಪ್ಲಾನ್ ಆಗ್ತಾ ಇರೋದು. ಸರ್ಕಾರಗಳು ದೇಶಕ್ಕೆ ದುಡ್ಡು ಬರುತ್ತೆ, ಇಲ್ಲ ದೇಶದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಕೆಲಸಗಳು ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಓಕೆ ಅನ್ಬಿಡುತ್ತೆ. ಆದ್ರೆ ಅದರಿಂದ ಆಟೋಮೆಟಿಕಲಿ ಸುತ್ತಮುತ್ತ ಟೆಂಪರೇಚರ್ 2 to 3 ಡಿಗ್ರಿ ರೈಸ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಡೇಟಾ ಸೆಂಟರ್ ಕನ್ಸ್ಯೂಮ್ ಮಾಡುತ್ತಲ್ಲ ವಾಟರ್, ಅದರಿಂದ ಆಟೋಮೆಟಿಕಲಿ ಟೆಂಪರೇಚರ್ ರಿಲೀಸ್ ಆಗುತ್ತೆ ಸರೌಂಡಿಂಗ್ಗೆ. ಆ ಟೆಂಪರೇಚರ್ ರಿಲೀಸ್ ಆದ್ರೆ ಸುತ್ತಮುತ್ತ ಇರೋ ವಾತಾವರಣ ಇನ್ನ ಬಿಸಿ ಆಗ್ತಾ ಹೋಗುತ್ತೆ. ಬೆಂಗಳೂರಲ್ಲೂ ಪ್ಲಾನ್ ಮಾಡಿದ್ದಾರೆ. ನಾನು ಅದಕ್ಕೆ ಮೊದಲೇ ಹೇಳಿದೆ, ಬೆಂಗಳೂರವರು ಸ್ವಲ್ಪ ಹುಷಾರಾಗಿರಿ. ಎಲ್ಲಿ ಮಾಡ್ತಾರೆ? ಎಲ್ಲೋ 2-3 ಕಡೆ ಗೂಗಲ್ ಅವರು ಆಲ್ರೆಡಿ ಜಾಗನ ಕೇಳಿದ್ದಾರೆ. ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋ ಪ್ಲಾನಿಂಗ್ ಅಂದ್ರೆ ಇನ್ನ ನಡೀತಾ ಇದೆ. ಈಗ ಎದ್ದೇಳಲಿಲ್ಲ ಅಂದ್ರೆ ಜನ ಮುಂದೆ ಪರಿತಪಿಸ್ಬೇಕಾಗತ್ತೆ. ನೀವು ಮಾಡ್ಬೇಕಾದ ಡೇಟಾ ಸೆಂಟರ್ ತಗೊಂಡೋಗಿ ಸಮುದ್ರದ ಮಧ್ಯೆ ಎಲ್ಲಾದ್ರೂ ಮಾಡ್ಕೊಳ್ಳಿ ಸ್ವಾಮಿ. ಸಮುದ್ರದ ಬೇಜಾನ್ ನೀರಿದೆ, ಬಳಸ್ಕೊಳ್ಳಿ. ಯೂಸ್ ಆಗದೆ ಇರೋದು ನಮ್ಗೆ ಇರುವಂತ ಫ್ರೆಶ್ ವಾಟರ್ ಸೋರ್ಸಸ್, ನಮ್ಮ ಅಂತರ್ಜಲನ ಬಳಸ್ಕೊಳ್ಳೋ ಪ್ಲಾನು ಈ ಡೇಟಾ ಸೆಂಟರ್ಗಳಿದು. ಇವತ್ತು ಅಮೆರಿಕಾದಿಂದ ಖಾಲಿ ಮಾಡಿಸ್ತಾ ಇದ್ದಾರೆ ಡೇಟಾ ಸೆಂಟರ್ಗಳನ್ನ. ಯಾಕೆ ಅಂದ್ರೆ ಅಮೆರಿಕಾದಲ್ಲೂ ಕೂಡ ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ.
ಇವತ್ತು ನಾವು ಎದ್ದೇಳಲಿಲ್ಲ ಅಂದ್ರೆ, ಮಾತಾಡ್ಲಿಲ್ಲ ಅಂದ್ರೆ ಮುಂದಿನ ಪರಿಸ್ಥಿತಿ ನೋಡಿ, ಈಗ ಅಮೆರಿಕಾಗೆ ಏನ್ ಬಂದಿದೆ ಆ ಪರಿಸ್ಥಿತಿ ನಮಗೂ ಬರುತ್ತೆ. ಎಷ್ಟೋ ಕಡೆ ಅಂತರ್ಜಲ ಮಟ್ಟ ಅನ್ನೋದು ಕಂಪ್ಲೀಟ್ ಆಗಿ ನಿಲ್ಲಾಗ್ತಾ ಇದೆ. ನಮ್ಮ ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕುಡಿಯೋ ನೀರು ಶಾರ್ಟೇಜ್ ಇದೆ. ಇಂಡೋರ್ ಎಲ್ಲೂ ಕೂಡ ಆಲ್ರೆಡಿ ಗ್ರೌಂಡ್ ವಾಟರ್ ಶಾರ್ಟೇಜ್ ಇದೆ. ಅಲ್ಲಿ ನೀವು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ. ಲೆಕ್ಕ ಹಾಕಿ ನಮ್ಮಲ್ಲಿ ಇದಕ್ಕೆಲ್ಲ ಯಾರು ಮುಂದೆ ಬರಲ್ಲ. ಅಯ್ಯೋ ಬಿಡಪ್ಪ, ಏನೋ ಮಾಡ್ಕೊಳ್ತಾರೆ, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ ಅಂತ ಇರ್ತೀವಿ. ಮುಂದೆ ಇದಕ್ಕೆ ಹೊರತುಪಡಿಸ್ಬೇಕಾಗತ್ತೆ. ಎಚ್ಚೆತ್ಕೊಳ್ಳಿ. ಈ ಒಂದು ಡೇಟಾ ಸೆಂಟರ್ದಲ್ಲಿ ಡೀಟೇಲ್ಸ್ ತೋರಿಸ್ತಾ ಹೋಗ್ತಾರೆ ನೋಡಿ, ಎಷ್ಟು ವಾಟರ್ ಬೇಕಾಗುತ್ತೆ, ಪ್ಲಸ್ ಒಂದು ಸ್ಕ್ವೇರ್ ಮೀಲ್ಸ್ ಅಲ್ಲಿ ಡೇಟಾ ಸೆಂಟರ್ ಮಾಡೋದು ಎಷ್ಟು ಅದರಿಂದ ಹೀಟ್ ಅನ್ನೋದು ಬರುತ್ತೆ ಅಂತ. ಓವರ್ ಆಲ್ ಆಗಿ ಇದಕ್ಕೆ ನಾವು ಬಲಿ ಆಗ್ತೀವಿ. ನಾವು ಅಡ್ವಾನ್ಸ್ಮೆಂಟ್ಗೆ ಏಗೋಸ್ಕರ ನಾವು ಬಲಿ ಆಗ್ತೀವಿ. ಕುಡಿಯೋ ನೀರಿಲ್ಲದೆ, ತಿನ್ನೋದಕ್ಕೆ ಆಹಾರ ಇಲ್ಲದೆ. ಎಚ್ಚೆತ್ಕೊಳ್ಳಿ. ಬೇಕಾ ನಮಗೆ ಡೇಟಾ ಸೆಂಟ್ರು? ನನ್ನ ಅನಿಸಿಕೆ ಬೇಡ ಅಂತಾನೆ. ಬೇಡ ಅನ್ನೋರೆಲ್ಲ ದಯವಿಟ್ಟು ಫೈಟ್ ಮಾಡಿ. ತಾಕತ್ತಿರೋರು, ಶಕ್ತಿ ಇರೋರು, PAL ಆಗ್ತಿರೋ, ಕೋರ್ಟಿಂದ ಸ್ಟೇ ತರ್ತಿರೋ, ಬೇಡ ನಮ್ಗೆ ಡೇಟಾ ಸೆಂಟ್ರು, ನಮ್ಗೆ ಕೆಲಸ ಇಲ್ಲದೆ ಇದ್ರು ಹೆಂಗೋ ಬದುಕುತ್ತೀವಿ ಬಿಡಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ಫೈಟ್ ಮಾಡೋರು ಮಾಡಿ, ನೀವು ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಕೆಪಾಸಿಟಿ ಇದ್ರೆ ನಾವು ಮಾಡ್ತಾ ಇದ್ವಿ. ಅದಕ್ಕೂ ದುಡ್ಡು ಒಂದು ಚೆನ್ನಾಗಿ ಖರ್ಚು ಮಾಡ್ಬೇಕಾಗತ್ತೆ. ಫೈಟ್ ಮಾಡಬೇಕು ಅಂದ್ರೆ ಕೆಪಾಸಿಟಿ ಇರೋರು ದಯವಿಟ್ಟು ಸಂಘಟನೆಗಳು ಬೇರೆ ಬೇರೆದು ಫೈಟ್ ಮಾಡ್ತೀರಾ. ಎಷ್ಟೋ ಸಂಘಟನೆಗಳಿದಾವೆ. ಆ ಸಂಘಟನೆಗಳು ದಯವಿಟ್ಟು ಇಂಥದ್ದು ಫೈಟ್ ಮಾಡಿ. ಈ ಡೇಟಾ ಸೆಂಟರ್ ಬೇಡ ನಮ್ಗೆ. ಅದು ಬಂದ್ರೆ ನಮ್ಮಲ್ಲೂ ಕೂಡ ನೀರಿಗೆ ಬರುತ್ತೆ. ಎಚ್ಚೆತ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳಿದಾವೆ ಅಂತ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.